ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಲೋಕಾಪುರದ ಜನತೆಯಲ್ಲಿ ಹೋರಾಟಕ್ಕೆ ಬೆಂಬಲಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳಲು ಮನವಿ. ಬಾಗಲಕೋಟೆ ಜಿಲ್ಲೆ ಲೋಕಾಪುರ ಪಟ್ಟಣದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ರಾಮದುರ್ಗದಲ್ಲಿ ಇಂದು ನಡೆಯುವ ಹೋರಾಟ ಬೆಂಬಲಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳಲು ಮನವಿಯನ್ನು ಮಾಡಿಕೊಂಡರು. ಬಾಗಲಕೋಟೆ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳು ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಮಾತನಾಡಿದ ಅವರು, ಲೋಕಾಪುರ, ರಾಮದುರ್ಗ, ಸವದತ್ತಿ, ಧಾರವಾಡ ಮಾರ್ಗ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಬಹಳ ಉಪಯುಕ್ತ ಇದ್ದು ಪ್ರತಿಯೊಬ್ಬರೂ ಹೋರಾಟಕ್ಕೆ ಬೆಂಬಲಿಸಬೇಕಾಗಿದೆ ಎಂದು ಹೇಳಿದರು. ಲೋಕಾಪುರ ಜಂಕ್ಷನ್ ಆಗುತ್ತೆ ಧಾರವಾಡಕ್ಕೆ ಕೇವಲ 2 ತಾಸುಗಳಲ್ಲಿ ಮುಟ್ಟಿ ಬರಬಹುದು. ಯಲ್ಲಮ್ಮನ ಭಕ್ತಾದಿಗರಿಗೆ ಬಹಳ ಅನುಕೂಲ ಆಗುತ್ತೆ. ಇದು ಪಕ್ಷಾತೀತವಾಗಿ ಬೆಂಬಲಿಸಿ ಎಂದು ಕರೆ ಕೊಟ್ಟರು. ನೀಲೇಶ್ ಬನ್ನೂರು ಮಾತನಾಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಡಿಕೆ ಇದ್ದು ಲೋಕಾಪುರ ಧಾರವಾಡಕ್ಕೆ ರೈಲು ಮಾರ್ಗ ಕಾರ್ಯರೂಪಕ್ಕೆ ಬಂದರೆ ಅಖಂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಲಿಂಗಪ್ಪ ಹುಂಡೇಕಾರ್, ನೆಲ್ಲೇಶ್ ಬನ್ನೂರ್, ಸಿದ್ದು ಖಿಲಾರಿ, ಕುಮಾರ್ ಕಾಳಪ್ಪನವರ್, ದುರ್ಗಪ್ಪ ಭಜಂತ್ರಿ, ಇಸ್ಮಾಯಿಲ್ ಅತ್ತಾರ್, ಮೆಹಬೂಬ್ ಕೌಜಲ್ಗಿ ಉಪಸ್ಥಿತರಿದ್ದರು. ರೈಲ್ವೆ ಅಧಿಕಾರಿಗಳಿಗೆ ನಮ್ಮ ರಾಮದುರ್ಗ ಹೋಗಾಕ ಈ ಭಾಗದಾಗ ರಾಮದುರ್ಗ ಹೋಗತ್ತೆ. ಆ ನಿಟ್ಟಿನೊಳಗೆ ಏನು ಹೋರಾಟ ನಡೆದೈತಿ ಈ ಒಂದು ಬಾಗಲಕೋಟೆ ಜಿಲ್ಲೆ ಒಳಗೆ ಲೋಕಾಪುರ ನಗರದೊಳಗೆ ಇಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆ ಕ್ಷೇತ್ರಗಳು ಅದಾವೆ. ಅದರಂತೆ ಯಲ್ಲಮ್ಮನ ಭಕ್ತರ ಲಕ್ಷಾಂತರ ಜನ ವರ್ಷ ಯಲ್ಲಮ್ಮನ ಸವದತ್ತಿಗೆ ಅಡ್ಡಾಡ್ತಾರೆ. ಆಮೇಲೆ ದಿನನಿತ್ಯ ಹೈಕೋರ್ಟ್ ಪೀಠ ಇರೋದರಿಂದ ನ್ಯಾಯವಾದಿಗಳು ಮತ್ತು ಕೇಸುದಾರರು ಯಾರು ಕೇಸ್ ಅದಾವ ಅವರು ಕೂಡ ಧಾರವಾಡಕ್ಕೆ ಹೋಗ್ಬೇಕಾಗತ್ತೆ. ಅದು ಅವರು ಬಸ್ಸಿಗೆ ಹೋಗ್ಬೇಕು, ಇಲ್ಲಂದ್ರೆ ಪ್ರೈವೇಟ್ ಕಾರ್ಗಳನ್ನು ಮಾಡಿಕೊಂಡು ಹೋಗಬೇಕು. ಇಂಥ ವ್ಯವಸ್ಥೆ ಅದ. ರೈಲ್ ಆದ್ರೆ 20 ರೂಪಾಯಿದಾಗ 2 ತಾಸ್ನಾಗ ಧಾರವಾಡಕ್ಕೆ ಹೋಗಿ ಮುಟ್ತಾರೆ. ರಾಮದುರ್ಗಕ್ಕೂ ಸೌಲಭ್ಯ ಸಿಗುತ್ತೆ, ಸವದತ್ತಿ ಯಲ್ಲಮ್ಮನ ಭಕ್ತರಿಗೆ ಸೌಲಭ್ಯ ಸಿಗುತ್ತೆ, ಸಿರ್ಸಂಗಿ ಕಾಳಮ್ಮನೂ ಸಿಗುತ್ತೆ, ಮತ್ತು ಶಬರಿ ಕೊಳ್ಳ ಅಂತದ, ಮತ್ತು ಗೊಡಚಿದು ಈರಣ್ಣ ದೇವರ ಅಂತದ. ಎಲ್ಲ ಭಕ್ತರಿಗೆ ವ್ಯವಸ್ಥೆ ಆಗತ್ತೆ, ಎಲ್ಲರಿಗೆ ಅನುಕೂಲ ಆಗತ್ತೆ. ಆ ರೈಲು ಮಾರ್ಗಗಳು ಕೂಡ ರೈಲ್ವೆ ಅಧಿಕಾರಿಗಳು ಮತ್ತು ರೈಲ್ವೆ ಮಂತ್ರಾಲಯ ಅನುಷ್ಠಾನಗೊಳಿಸಿ ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕಂತ ನಾನು ಮನವಿಯನ್ನು ಮಾಡ್ಕೊತೀನಿ. ಧಾರವಾಡಕ್ಕೆ ಹೋಗ್ಬೇಕಾದ್ರೆ 10 ತಾಸು ಬೇಕು. ನಮಗೆ ಲೋಕಾಪುರದಿಂದ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಭಾಳ ಅನುಕೂಲ ಆಗ್ತೈತಿ. ಯಲ್ಲಮ್ಮನ ಗುಡ್ಡಕ್ಕೂ ಭಾಳ ಅನುಕೂಲ ಆಗ್ತೈತಿ. ಅಮ್ಮನ ಭಕ್ತರು ಸಾವಿರಾರು ಗಂಟ್ಲೆ ಅಮ್ಮನ ಭಕ್ತರಿಗೆ ಭಾಳ ತೊಂದರೆ ಆಗೈತಿ. ಇದೊಂದು ಧಾರವಾಡ ರೈಲ್ವೆ ಮಾರ್ಗ ಮಾಡಿಕೊಟ್ರೆ ನಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿ ನನ್ನ 4 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ.